ಶಾಲಿನಿ, ನಾವು ನಾಳೆನೆ ಹನಿಮೂನ್ ಟ್ರಿಪ್ಗೆ ಹೋಗೋಣವಾ? ಯಾವಾಗ ಹೋಗ್ತಿದ್ದೀವ್ರಿ? ಒಂದ್ ವಾರಕ್ಕೆ ಅಮ್ಮನ್ಗೆ ಏನೇನ್ ಬೇಕೋ ಎಲ್ಲ ತಂದು ಕೊಟ್ಬಿಟ್ಟು ನಾವು ಆಮೇಲೆ ಹೊರಡೋಣ. 1 ವಾರನಾ? ಸೂಪರ್. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಲಿಸ್ಟ್ ಮಾಡೋಣವಾ? ಲಿಸ್ಟ್ ಎಲ್ಲ ಏನಕ್ಕೆ, ನಾವು ಕೊಡಕೆನಾಲಿಂದಾನೇ ಶುರು ಮಾಡೋಣ. ಏನಂತೀಯ? ಒಂದು ವಾರಕ್ಕಷ್ಟೇ ತಾನೆ? ಇದು ಒಂದು ನೈಸರ್ಗಿಕ ಆಹಾರ. ಇದಾ? ಇದನ್ನೆಲ್ಲಾದ್ರೂ ಹುಷಾರಾಗಿಡ್ಬೇಕು. ಇದ್ಯಾಕೆ? ಅವನು ಇದರಲ್ಲಿ ಅಲ್ಲುಜ್ಜೋದು. ಇದ್ರಲ್ಲ ಬೆಸ್ಟ್. ಹುಷಾರಾಗಿಳಿ. ಏನ್ ಮಾಡ್ತಿದ್ದಾರೆ? ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ? ಎಲ್ಲ ಕರೆಕ್ಟ್ ಇದೆ. ಕೊಡಕೆನಾಲ್ ಹೋಗ್ಬೋದಾ? ಬರೀ ಹೋದ್ರೆ ಸಾಕಾ? ವಾಪಸ್ ಬರೋದ್ ಬೇಡವಾ? ತುಂಬಾ ಓವರ್ ಸ್ಮಾರ್ಟ್ ಆಗೇ ಇದೆಯಾ ನೀನು. ಎಷ್ಟು ಧೈರ್ಯ! ಯಾರ್ ಗುರು ಇವನು? ಏನ್ ಸಜ್ಜಣ, ಕಾರೆಲ್ಲ ಬಂದ್ ನಿಂತಿದೆ. ಸೋಮ ಹನಿಮೂನ್ಗೆ ಹೋಗ್ತಾ ಇದ್ದಾನೆ. ಓ, ತರಕಾರಿ ತೋಟಕ್ಕೆ ಹೋಗ್ತಿದ್ದಾನ ಅಲ್ವಾ ಸೋಮನ್? ಅಲ್ಲ, ಅದನ್ನ ಈಗ್ಲೇ ಹೇಳ್ಬೇಕಾ ಇಲ್ಲ ಹೋಗ್ ಬಂದ್ ಆಮೇಲೆ ಹೇಳಿದ್ರು ನಡೆಯತ್ತಾ? ನಾನೇನು ಕೇಳಿಸ್ಕೊಂಡಿಲ್ಲ, ನಾನ್ ಬರ್ತೀನಿ. ನಡಿ ನಡಿ. ಒಳ್ಳೆ ಕತೆ ಇವ್ರದ್ದು. ಅಮ್ಮ, ನಾನು ಇಲ್ಲ ಅಂತ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದನ್ನ ಮರಿಬೇಡ. ಆಯ್ತು, ನೀನ್ ಹೋಗ್ಬಿಟ್ ಬಾ. ನಡಿ. ಸರಿ ಅಮ್ಮ, ಬಾಮ್ಮ. ಹೋಗಿ ಬರ್ತೀವಮ್ಮ. ಶಾಲಿನಿ, ಹೋಗೋದಾ? ಹೋಗೋಣ, ಗಾಡಿ ಹತ್ತು. ಸರಿ. ಹನಿಮೂನಿಗೆ ನಿನ್ನನ್ ಕರೆದ್ರಾ? ಅಯ್ಯೋ, ಅವ್ರು ಹೋಗ್ತಿರೋದು ಹನಿಮೂನ್ಗೆ. ಇಲ್ಲ 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 ಇಲ್ಲ, ಇಲ್ಲೇ ವೇಟ್ ಮಾಡ್ತಾ ಇರ್ತೀರಾ? 2 ನಿಮಿಷದಲ್ಲಿ ಹೋಗಿ ವಾಪಸ್ ಬರ್ತೀವಿ. ಸರಿನಮ್ಮ, ವೇಟಿಂಗ್ ಚಾರ್ಜ್ ಕೊಟ್ರೆ ಸಾಕು. ಮಟನ್ ಪಪ್ಸ್ ಇದೆಯಾ? ಮಟನ್, ಎಗ್ ಇದೆ, ಚಿಕನ್ ಇದೆ, ಮತ್ತೆ ವೆಜಿಟೇಬಲ್ ಇದೆ. ವೆಜಿಟೇಬಲ್ ನ ನೀನೇ ತಿನ್ನು, ಎಗ್ಗು ಮತ್ತೆ ಚಿಕನ್ ಪಪ್ಸ್ ನ ಕೊಡು. ಇಲ್ಲಿಂದ ರೈಟ್ ಹೋದ್ರೇನೆ ನಾವು ಕೊಡೆಕೆನಾಲ್ಗೆ ಹೋಗಕ್ಕಾಗೋದು. ಶಾಲಿನಿ, ನೀನು ಮಳೆವಿಲ್ ಕಾವಡಿ ಸಿನಿಮಾ ನೋಡಿದ್ಯಾ? ನಾನು ಸಿನಿಮಾ ನೋಡಿಲ್ಲ. ನೋಡಿಲ್ವಾ? ಅಯ್ಯೋ, ಇಂಡಿಯನ್ ಸಿನಿಮಾದಲ್ಲೇ ಅದು ಒಂದು ಅದ್ಭುತವಾದ ಸಿನಿಮಾ. ಅದೇ ನಿನಗೆ ಗೊತ್ತಿಲ್ವಾ? ಇಲ್ಲ, ಒಳ್ಳೆ ಸಿನಿಮಾ ಅಂತ ಹೇಳೋಕ್ ಬಂದೆ ಅಷ್ಟೇ. ಇಲ್ಲಿ ನೋಡಿ, ಮೊದ್ಲೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ. ಚಿನ್ನ ನೀನೇ ನನ್ನ ಮುದ್ದು ನನ್ನ ಆ ಹಾಡು ಕೇಳಿದ್ಯಾ? ಕೇಳಿದ್ದೀನಿ. ಕೇಳಿದ್ರೆ ಪ್ಲೇ ಮಾಡು. ನೀವ್ ಹೇಳಿದ ಕೂಡಲೇ ಹಾಕಕ್ಕಾಗಲ್ಲ, ಚೆಕ್ ಮಾಡಿ. ಪ್ಲೇ ಮಾಡು. ಸುಮ್ಮನೆ ನಾನು ಹೇಳೋದನ್ನ ಪ್ಲೇ ಮಾಡು. ಬಂತು. ಒಳ್ಳೆ ಕತೆ ಆಯ್ತು ಒಂದು. ಲಿಫ್ಟಲ್ಲಿ ಹೋಗ್ಬೋದಿತ್ತಲ್ವಾ? ನಮಗ್ ತುಂಬಾ ಟೈಮ್ ಇದೆ, ಆರಾಮಾಗಿ ಹೋಗೋಣ. ನಿಧಾನವಾಗಿ ರೆಸ್ಟ್ ತಗೊಂಡ್ ಮೇಲ್ ಹತ್ತಣ. ಎಷ್ಟು ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ? ಬೇಡವಾ? ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ? ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ. ಅವೆಲ್ಲ ಏನು ಬೇಡ. ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ. ಬನ್ನಿ.
ಒಂದ್ ವಾರ ಎಷ್ಟು ಬೇಗ ಕಳ್ದೋಯ್ತು. ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಸೋಮನ್ ಅವರು ನಾನ್ ಸಣ್ಣ ಆಗ್ಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು. ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು. ಏನೇ ಆಗ್ಲಿ ನಾನ್ ತುಂಬಾ ಎಂಜಾಯ್ ಮಾಡಿದೆ. ಸಜ್ಜಿ ನನ್ 1500 ಬಾತ್ಕೋಳಿನ ಹೋದ್ ಡಿಸೆಂಬರಲ್ಲಿ ಸಾಯಿಸ್ಬಿಟ್ರು. ಅದರಿಂದ ಒಂದು ನಯಾ ಪೈಸೆ ಕೂಡ ಗೌರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ. ನನ್ ನಷ್ಟ ವಾಪಸ್ ಬರೋವರೆಗೂ ಒಂದ್ ಬಾತ್ಕೋಳಿ ಮೇಲೆ ಕೈ ಇಡೋದಿಕ್ ಬಿಡೋದಿಲ್ಲ ನಾನು. ಹಾಗಾದ್ರೆ ಮುಂದಿನ ವರ್ಷನೂ ಹಕ್ಕಿ ಕಾಯಿಲೆ ಬರುತ್ತೆ ಅಂತ ನಿರ್ಧಾರ ಮಾಡಿದೀರಾ? ಅದ್ ಹಾಗಲ್ಲ, ನನ್ನ ನೋವಿಂದ ಹೇಳ್ತಾ ಇದೀನಿ. ಅಣ್ಣ, ಸೋಮ ಇಲ್ಲಿರೋವರೆಗೂ ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತೀರಾ? ನಾನೊಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ. ನಮ್ಮ ಹುಡ್ಗ ಅವನು. ಸಜಿಣ ನಾನು ಕಾಲ್ ಮಾಡಿ ಹೇಳಿದ್ನಲ್ಲ, ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಮತ್ತೆ ಯಾಕೆ ಬೇಡದೇ ಇರೋ ಸಮಸ್ಯೆಗಳೆಲ್ಲ ನಿಮಗೆ? ಬೇಡದಿರೋ ಸಮಸ್ಯೆನ ಅವತ್ ನೀವ್ ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ಟಾಕಿದ್ದು. ನೀನ್ ಸುಮ್ನಿರಣ. ನಾನು ಹೇಳಿದ್ನ ಸುಟ್ಟಾಕೋದಕ್ಕೆ, ನಾನು ಹೇಳಿದ್ನ ಸುಟ್ಟಾಕಕ್ಕೆ ಯಾವನ ಹೇಳ್ದ ಅಂತ ಅದನ್ನೆಲ್ಲ ತಗೊಂಬಂದು ಸುಟ್ಟಾಕಿದಿರಲ್ಲ, ಅದ್ರ ಶಾಪನೇ ನಿಮಗೆ ತಡ್ತಾ ಇರೋದು. ಮತ್ತೇನೇನಯ್ಯ, ಗೌರ್ಮೆಂಟ್ ಇಂದ ಆದೇಶ ಬಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಸ್ಟ್ರೈಕ್ ಮಾಡಬೇಕು, ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು. ಇಲ್ಲಿ ನೋಡು ಸೋಮ, ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನು ಮಾಡೋಕ್ಕಾಗತ್ತೆ ಹೇಳು? ಹಾಗೆ ಮಾಡ್ತೀನಿ ಅಂದ್ರು ಯಾರು ಸಹಾಯ ಮಾಡ್ತಾರೆ? ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ. ಜಿಲ್ಲಾ ಸೆಕ್ರೆಟರಿ ರಮೇಶ್ನ ನೋಡಿ ಬಂದೆ. ಹಾಗೆ ನಡೀದಕ್ಕೆ ಸಾಧ್ಯ ಇಲ್ವಲ್ಲ? ಇದ್ರ NOC ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದ ತಕ್ಷಣ ಎಲ್ಲ ಕೊಟ್ಬಿಡಕ್ ಸಾಧ್ಯನಾ? ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ? ಏನ್ ರೂಲ್ ಸರ್ ಅದು? ಅವ್ರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತಾನಾ? ನೇರವಾಗಿ ಲಂಚಕ್ಕೋಸ್ಕರ ಅಂತ ಹೇಳ್ಬೇಕಷ್ಟೇ. ನೋಡು, ನೋಡ್ಕೊಂಡು ಮಾತಾಡು. ಇಷ್ಟೆಲ್ಲ ಆದ್ಮೇಲೆ ನನಗೆ ಮಾತಾಡದೆ ಸುಮ್ಮನಿರಕ್ಕಾಗಲ್ಲ ಸರ್. ನೀವು ಆದಷ್ಟು ಬೇಗ ಆ ಫಂಡನ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆನೇ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್. ಹೋದ್ ಸಲ ಮಾಡಿದ ಹಾಗೆ ಮರದ ಮೇಲೆ ಮನೆ ಕಟ್ಟಲ್ಲ, ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್. ಏನು ಹೆದರ್ಸ್ತಾ ಇದೆಯಾ? ಹೌದು ಸರ್, ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ಸೋಮ, 2 ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀನಿ, ಆಯ್ತಾ? ಸರ್, ನಿಮಗೆ 2 ದಿನ ಟೈಮ್ ಕೊಡೋದು. ಅಷ್ಟರಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸೋಕೆ ಶುರು ಮಾಡಬೇಕಾಗತ್ತೆ. ಆಯ್ತಪ್ಪ, ಸರಿ ಸರಿ. ಗಾಡಿ ಬಂದ್ಬಿಡ್ತಲ್ಲ. ಏಯ್, ಈ ಕಡೆ ಬರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನ್ಗೆ ಏನು ಅಂತ. ಚೆನ್ನಾಗಿ ಬರ್ಸು ನೋಡೋಣ. 2 ಬಾಕ್ಸ್ ಹಾಕ್ಲಾ? ನೀನಾ, ರೋಸಿ, ರಮಣಿ ಇವರೆಲ್ಲ ತಗೊಂಡೋದ್ರಲ್ವಾ? ಇದನ್ನ ಯಾರಪ್ಪ ತಗೊಂಡೋಗ್ತಾರೆ? ಅಣ್ಣ, ಇವೆರಡು ಎಕ್ಸ್ಟ್ರಾ ಇದ್ರೆ ಅವೇನ್ ಕೊಳ್ತೋಗಲ್ಲ, ಆಯ್ತಾ? ಇನ್ನೂ ಈ ತಿಂಗಳಲ್ಲಿ ಯಾರಾದ್ರೂ ಅಂಗಡಿಗೆ ಬರೋರು ಇದ್ದಾರಾ? ಎಲ್ಲಾ ತಿಂಗಳು ಅವ್ನು ಬರ್ತಾನೆ ಇರ್ತಾನಲ್ವಾ ಆ ಗಿರಾಕಿ. ಅವ್ನು ಬಂದೇ ಇಲ್ಲ. ಯಾರು? ಸೋಮನ್ನ? ಅವನೇ. ಏ, 1 ಬಾಕ್ಸ್ ತಗೊಂಬರಪ್ಪ. ಒಂದೇ ಸಾಕಾ? ಸೋಮನ್ ಬಾಯ್ಲಿ. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಅಂದ್ರೆ ನಿನ್ಗಿದ್ರಲ್ಲಿ ಜವಾಬ್ದಾರಿ ಇಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿ ಕುಟ್ಟಿ ಕೆಲಸ ಮುಗಿಸಿರ್ತಾನೆ. ನೀನ್ ಹೋಗು ಮನೆಗೆ. ಒಳ್ಳೆ ಫ್ರೆಶ್ ನಲ್ಲಿಕಾಯಮ್ಮ. 1-2 kg ಹಾಕ್ಲಾ? ಏನಿದೆಲ್ಲ ಹೊಸದಾಗಿ? ಅವಳಿಗೆ ತಿನ್ಬೇಕು ಅನಿಸ್ತಿದ್ಯಂತೆ ಕಣೋ.